ಇವತ್ತಿನ ವಿಡಿಯೋದಾಗ ನಾನು ನಿಮಗೆ ತಿಳಿಸ್ಕೊಡ್ತೀನಿ ರೀ ಮಿನರಿನ್ ನೇಸಲ್ ಸ್ಪ್ರೇ ಬಗ್ಗೆ. ಮಿನರಿನ್ ನೇಸಲ್ ಸ್ಪ್ರೇ ಅಂದ್ರೆ ಏನು, ಯಾವ ಸಮಸ್ಯೆದಾಗ ಇದ್ರ ಉಪಯೋಗ ಮಾಡ್ಬೇಕ್ರಿ, ಮತ್ತು ಇದ್ರೊಳಗೆ ಮೇನ್ ಕಂಟೆಂಟ್ ಏನಿರ್ತೈತಿ, ಯಾವ ರೀತಿ ನೀವು ಇದನ್ನ ಉಪಯೋಗ ಮಾಡ್ಕೋಬೇಕು, ಎಷ್ಟು ದಿನ ಉಪಯೋಗ ಮಾಡ್ಕೋಬೇಕು, ಸೈಡ್ ಎಫೆಕ್ಟ್ಸ್ ಏನು, ಯಾರಿದ್ರ ಉಪಯೋಗ ಮಾಡಕ್ಕೆ ಹೋಗ್ಬಾರ್ದು, ಸಬ್ಸ್ಟಿಟ್ಯೂಟ್ ಏನು, ಮೂಲ್ಯ ಎಷ್ಟು, ಇಲ್ಲಿಂದ ಇದನ್ನ ಖರೀದಿ ಮಾಡ್ಬೋದು. ಸಂಪೂರ್ಣ ಮಾಹಿತಿ ನಾನು ನಿಮ್ಗೆ ವಿಡಿಯೋದ ತಿಳಿಸ್ಕೊಡ್ತೀನಿ. ವಿಡಿಯೋ ಸ್ಟಾರ್ಟಿಂಗ್ಲಿಂದ ಎಂಡ್ ತನಕ ಮಿಸ್ ಮಾಡದೆ ನೋಡಿ. ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ರೆ ಯೂಟ್ಯೂಬ್ ಚಾನಲ್ ವೆಂಕಟೇಶ್ ಎಚ್ ಪೂಜಾರ್, ಮತ್ತೆ ನಾನು ಡಾಕ್ಟರ್ ವೆಂಕಟೇಶ್ ಎಚ್ ಪೂಜಾರ್. ಬನ್ನಿ ಇವತ್ತಿನ ಚರ್ಚೆಯನ್ನು ಶುರು ಮಾಡೋಣ. ಸೊ ನೋಡ್ರಿ, ಮಿನರಿನ್ ನೇಸಲ್ ಸ್ಪ್ರೇ ಏನಿದೆ, ಇದು ಒಂದು ಅಲೋಪತಿಕ್ ಸ್ಪ್ರೇ. ಇದ್ರ ಉಪಯೋಗ ಎಲ್ಲಿ ಮಾಡ್ತಾರ ಅಂದ್ರೆ ನೋಡ್ರಿ, ಡಯಾಬಿಟಿಕ್ ಪೇಷಂಟ್ ಯಾರು ಇರ್ತಾರ, ಡಯಾಬಿಟೀಸ್ ಇನ್ಸಿಪಿಡಸ್, ಅದ್ರಾಗ ಏನಾಗ್ತೈತಪ್ಪ ಅಂದ್ರೆ ಅವ್ರಿಗೆ ರಾತ್ರಿ ಹೊತ್ತು ಬಹಳ ಜಾಸ್ತಿ ಅವ್ರು ಕಾಲ್ಮಡಿ ಹೋಗ್ತಾರೆ, ರಾತ್ರಿ ಬಹಳ ಹೋಗ್ತಾರ. ಅದ್ರ ಸಂಬಂಧ ಅವ್ರ ಮೈಯಾಗ ಫ್ಲೂಯಿಡ್ ಇಂಬ್ಯಾಲೆನ್ಸ್ ಆಗ್ತಿರ್ತೈತಿ. ಅಂಥವ್ರು ಡಾಕ್ಟರ್ ಇದನ್ನ ಬರೆದು ಕೊಟ್ಟಿರ್ತಾರ. ಇಲ್ಲ ಯಾರು ರಾತ್ರಿ ಹೊತ್ತು ಬಹಳ ಬೆಡ್ ಮೇಲೆ ಉಚ್ಚಿ ಹೋಗ್ಕೊಂತಾರ, ಮಕ್ಕಳು ಆಗಿರ್ಬೋದು, ಅವ್ರಿಗೆ ಇದನ್ನ ಬರೆದು ಕೊಟ್ಟಿರ್ತಾರೆ ಡಾಕ್ಟರ್. ಇಲ್ಲ ನಿಮ್ಮ ಮೂಗ್ನೆ ಅಂತ ರಕ್ತಸ್ರಾವ ಏನಾರ ಆಗಾಕುಂತೈತೆ ಅಂದ್ರೆ, ಬ್ಲೀಡಿಂಗ್, ಈಸೋಫೇಜಿಯಲ್ ವೆರೈಸಿಸ್ ಸಮಸ್ಯೆ ಇದೆ ಅಂದ್ರೆ ಅಲ್ಲಿ ಕೂಡ ಡಾಕ್ಟರ್ ಇದನ್ನ ಬರೆದು ಕೊಟ್ಟಿರ್ತಾರೆ. ಈಗ ಇದ್ರದ್ದು ಕಂಟೆಂಟ್ ಬಗ್ಗೆ ಮಾತಾಡ್ಬೇಕಂದ್ರೆ, ಮಿನರಿನ್ ನೇಸಲ್ ಸ್ಪ್ರೇನೇ ಇದೆ. ಇದ್ರೊಳಗಡೆ ಡೆಸ್ಮೋಪ್ರೆಸಿನ್ 0.1 mg ಪ್ರತಿ 1 ml ಇದ್ರೊಳಗೆ ಇದು ಕಂಟೆಂಟ್ ಇರ್ತೈತೆ ರೀ. ಇದು ಬಿಲಾಂಗ್ ಆಗುತ್ತಾ ಕ್ಲಾಸ್ ಆಫ್ ಮೆಡಿಸಿನ್ಸ್, ಹಾರ್ಮೋನ್ಸ್, ಸಿಂಥೆಟಿಕ್ ಫಾರ್ಮ್ ಆಫ್ ವೆಸೋಪ್ರೆಸಿನ್ ರೀ ಇದು. ಮತ್ತು ಇದನ್ನ ನೋಡ್ರಿ 2 ಡಿಗ್ರಿ ಸೆಲ್ಸಿಯಸ್ ಒಳಗೆ ಸ್ಟೋರ್ ಮಾಡ್ಬೇಕಾಗ್ತೈತೆ, ಅಂದ್ರೆ ಫ್ರಿಜ್ ಒಳಗೆ ಯೂಸ್ ಮಾಡೋದು ಇಡಬೇಕಾಗ್ತೈತೆ ರೀ. ಮತ್ತು ಈಗ ಇದು ಯಾವ ರೀತಿ ಕೆಲಸ ಮಾಡ್ತೈತೆ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಸೊ ನೋಡ್ರಿ, ಮೂಗ್ನೆ ನೀವು ಇದನ್ನ ಏನಾರ ಸ್ಪ್ರೇ ಮಾಡ್ಕೊಂಡ್ರಿ ಅಂದ್ರೆ ಇದು ನಿಮ್ಮ ರಕ್ತದೊಳಗೆ ಹೋಗಿ ಅಬ್ಸರ್ವ್ ಆಗ್ತೈತಿ. ಅಬ್ಸರ್ವ್ ಆದ್ಮೇಲೆ ನಿಮ್ಮ ಕಿಡ್ನಿಯಾಗಿಂತ ನೀರಿನಂಶ ಏನಿರ್ತೈತಿ ಅದನ್ನ ಅಬ್ಸರ್ವ್ ಮಾಡ್ಕೊಂತೈತ್ರಿ ಇದು. ಮತ್ತು ನಿಮ್ಗೆ ನೀರಡಿಕೆ ಜಾಸ್ತಿ ಆಗ್ಲಿಕ್ಕೆ ಕೊಡಂಗಿಲ್ಲ, ಮತ್ತು ನಿಮ್ಗೆ ಕಾಲ್ಮಡಿ ಜಾಸ್ತಿ ಬರುವಂತ ಮಾಡಂಗಿಲ್ರಿ ಇದು. ಅದ್ರ ಸಂಬಂಧ ಇದನ್ನ ಬರೆದು ಕೊಟ್ಟಿರ್ತಾರೆ ಡಾಕ್ಟರು. ಈಗ ಇದನ್ನ ಯಾವ ರೀತಿ ಯೂಸ್ ಮಾಡ್ಬೇಕನ್ನೋದು ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಸೊ ನೋಡ್ರಿ, ಮೊದ್ಲ ನಿಮ್ಮ ಮೂಗ್ ಏನದಾವು ಚಂದಾಗ ನೀವು ಕ್ಲೀನ್ ಮಾಡ್ಕೊರಿ, ಒರೆಸ್ಕೊಂಬಿಡ್ರಿ. ಅದಾದ್ಮೇಲೆ ಸ್ಪ್ರೇ ಏನೈತೆ ನೋಡ್ರಿ, ನಿಮ್ಮ ಬಲಗಡೆ ಮೂಗಿನ ಹೊಳೆ ಏನಿರ್ತೈತಿ, ಮೂಗಿನ ಹೋಲ್ ಏನೈತೆ ಅದ್ರೊಳಗೆ ಸ್ಪ್ರೇ ಇಟ್ಕೊಂಡು ಪ್ರೆಸ್ ಮಾಡ್ರಿ. ಪ್ರೆಸ್ ಮಾಡಾದ್ಮೇಲೆ ಏನ್ ಮಾಡ್ಬೇಕು, ನೆಕ್ಸ್ಟ್ ನಾಸ್ಟ್ರಿಲ್ ಏನಿದೆ ನೋಡ್ರಿ, ಮತ್ತು ನಿಮ್ಮ ಎಡಕ್ಕ ನಾಸ್ಟ್ರಿಲ್ ಏನಿರ್ತೈತಿ ಮೂಗಿನ ಹೊಳೆ, ಅದನ್ನ ಒಂದು ಬಳ್ಳಿಲೆ ಬಂದ್ ಮಾಡ್ಕೊಂಬಿಡ್ರಿ. ಅದಾದ್ಮೇಲೆ ಬಲ್ಗಡೆ ಮೂಗಿನ ಹೊಳೆ ಎಲ್ಲಿ ನೀವು ಸ್ಪ್ರೇ ಇಟ್ಕೊಂಡಿರಿ ಅದನ್ನ ಪ್ರೆಸ್ ಮಾಡಾದ್ಮೇಲೆ ಚಂದಾಗ ಉಸಿರು ಒಳಗೆ ತೊಗೋಬೇಕ್ರಿ. ಚಂದಾಗ ಉಸಿರು ಒಳಗೆ ತೊಗೊಂಡಾದ್ಮೇಲೆ ಬಾಯಿ ಮೂಲಕ ಉಸಿರು ಹೊರಗಡೆ ಬಿಡಬೇಕು. ಮತ್ತು ಇದೇ ರೀತಿ ಅಪೋಸಿಟ್ ಸೈಡ್ ರಿಪೀಟ್ ಮಾಡಬೇಕು. ಈಗ ಬಲ್ಗಡೆ ಮುಗೀತ್ರಿ. ಈಗ ಎಡಗಡೆ ಮೂಗಿನ ಸ್ಪ್ರೇ ಏನಿದೆ ಅದನ್ನ ಎಡಗಡೆ ಇಟ್ಕೋರಿ, ಮತ್ತು ನಿಮ್ದು ಬಲಗಡೆ ಮೂಗಿನ ಹೊಳೆ ಏನಿದೆ ಅದನ್ನ ಬಂದ್ ಮಾಡ್ಕೋರಿ. ಸ್ಪ್ರೇ ಮಾಡ್ರಿ, ಚಂದಾಗ ಉಸುಲ್ ಒಳಗಡೆ ತೋರಿ, ಬಾಯಿ ಮೂಲಕ ಹೊರಗಡೆ ಬಿಡಿ. ಸೊ ಈ ರೀತಿ ಇದನ್ನ ಮಾಡ್ಬೇಕ್ರಿ. ಇದನ್ನ ನೋಡ್ರಿ, ಡಾಕ್ಟರ್ ದಿನಕ್ಕೆ 1 ಹೊತ್ತು ಯೂಸ್ ಮಾಡಕ್ ಹೇಳಿರ್ತಾರ, ಅದು ನೀವು ರಾತ್ರಿ ಹೊತ್ತು ಇದನ್ನ ಯೂಸ್ ಮಾಡ್ಬೇಕಂತ ಇರ್ತೈತ್ರಿ. ಈಗ ಎಷ್ಟು ದಿನ ಇದನ್ನ ಯೂಸ್ ಮಾಡ್ಬೇಕು? ಸೊ ನೋಡ್ರಿ, ನಿಮ್ ಟ್ರೀಟಿಂಗ್ ಡಾಕ್ಟರ್ ನಿಮ್ ಬಾಡಿ ಕಂಡೀಷನ್ಸ್ ನೋಡಾದ್ಮೇಲೆ ಎಷ್ಟು ದಿನ ನಿಮ್ಗೆ ಇದನ್ನ ಉಪಯೋಗ ಮಾಡಕ್ ಹೇಳೋಂತಾರ ಅಷ್ಟು ದಿನ ಇದನ್ನ ಉಪಯೋಗ ಮಾಡ್ಬೇಕಾಗ್ತೈತಿ. ಇದ್ರಲ್ಲಿ ಏನೇನ್ ಸೈಡ್ ಎಫೆಕ್ಟ್ಸ್ ಆಗ್ತವೆ? ಸೊ ನೋಡ್ರಿ, ಇದ್ರಲ್ಲಿ ನಿಮ್ ಮೂಗಿನ ಒಳಗಡೆ ಡಿಸ್ಕಂಫರ್ಟ್ ಆಗುತ್ತಾ, ನೆಸೋಫೆರೆಂಜೈಟಿಸ್ ಅಂದ್ರೆ ಮೂಗ್ ಒಳಗಡೆ ಬಾವು ಬರೋದು, ಗಂಟಲ್ ಒಳಗಡೆ ಬಾವು ಬರೋದು ಸಮಸ್ಯೆ ಆಗ್ಬೋದು, ನಿಮ್ಗೆ ಬಹಳ ಶೀನ್ ಬರೋದಾಗ್ಬೋದು, ಮೂಗ್ಲಿಂತ ರಕ್ತಸ್ರಾವ ಆಗ್ಬೋದು, ತಲೆ ಚಕ್ರ ಬರೋದಾಗ್ಬೋದು, ತಲೆನೋವು, ಇಲ್ಲ ವಾಂತಿ ಬಂದಂಗ ಆಗೋದು, ಕೆಮ್ಮು, ಇವೆಲ್ಲ ಸಮಸ್ಯೆ ನಿಮ್ಗೆ ಆಗ್ಬೋದು. ಈಗ ಇದ್ರ ಕಾಂಟ್ರಾ ಇಂಡಿಕೇಶನ್, ಯಾರು ಉಪಯೋಗ ಮಾಡಬಾರ್ದು. ಇದ್ರೊಳಗೆ ಏನು ಕಂಟೆಂಟ್ ಐತೆ ನೋಡ್ರಿ, ಡೆಸ್ಮೋಪ್ರೆಸಿನ್. ಅದರಲ್ಲಿ ನಿಮಗೆ ಮೊದ್ಲು ಏನಾರ ಅಲರ್ಜಿಕ್ ರಿಯಾಕ್ಷನ್ ಆಗೈತೆ ಅಂದ್ರೆ ಇದ್ರ ಉಪಯೋಗ ಮಾಡಕ್ ಹೋಗ್ಬೇಡ್ರಿ. ಸಬ್ಸ್ಟಿಟ್ಯೂಟ್ಸ್ ಬಗ್ಗೆ ಹೇಳ್ಕೊಡ್ತೀನಿ. ಸಬ್ಸ್ಟಿಟ್ಯೂಟ್ ಅಂತ ನೋಡ್ರಿ, ಮಿನರಿನ್ ನೇಸಲ್ ಸ್ಪ್ರೇನ್ ಏನಿದೆ ಇದು ಒಂದು ಬ್ರ್ಯಾಂಡ್ ಹೆಸರು. ಕಂಟೆಂಟ್ ಇದ್ರೊಳಗೆ ಡೆಸ್ಮೋಪ್ರೆಸಿನ್ ಇರ್ತೈತಿ. ಸೇಮ್ ಕಂಟೆಂಟ್ ಇದ್ದಿದ್ದೆ ಬಹಳಷ್ಟು ಸ್ಪ್ರೇ ಬರ್ತಾವ್ರಿ. ಕೆಲವೊಂದಿಷ್ಟು ಬೇರೆ ಬ್ರ್ಯಾಂಡ್ಸ್ ಬಗ್ಗೆ ತಿಳಿಸ್ಕೊಡ್ತೀನಿ. ಯಾವಪ್ಪ ಅಂದ್ರೆ ಡಾಸ್ಮಿರಿನ್ ನೇಸಲ್ ಸ್ಪ್ರೇ, ಡಿ ಪ್ರೆಸಿನ್ ನೇಸಲ್ ಸ್ಪ್ರೇ, ಡಿ ವಿಯೋಡ್ 0.1 mg ನೇಸಲ್ ಸ್ಪ್ರೇ. ಇದ್ರ ಮೂಲ್ಯದ ಬಗ್ಗೆ ಹೇಳ್ಬೇಕಂದ್ರೆ 708 ರೂಪಾಯಿದಾಗ ನಿಮ್ಗೆ ಮಿನರಿನ್ ನೇಸಲ್ ಸ್ಪ್ರೇ ಬರ್ತೈತ್ರಿ. ಅವೈಲೇಬಿಲಿಟಿ ಬಗ್ಗೆ ಹೇಳ್ಬೇಕಂದ್ರೆ ನಿಮ್ಮ ಕಡೆ ನಿಮ್ಮ ಡಾಕ್ಟರ್ ಬರೆದು ಕೊಟ್ಟಂತಹ ಚೀಟಿ ಇತ್ತಂದ್ರೆ ಇದನ್ನ ನೀವು ನಿಮ್ಮ ಹತ್ರ ಇರೋ ಮೆಡಿಕಲ್ ಸ್ಟೋರ್, ಜನರಲ್ ಫಾರ್ಮಸಿ, ಆನ್ಲೈನ್ ಫಾರ್ಮಸಿ ಮುಖಾಂತರ ಭಾಳ ಸುಲಭ ರೀತಿಯಿಂದ ಖರೀದಿ ಮಾಡ್ಕೋಬೋದ್ರಿ. ಅನ್ಕೊಂತೀನಿ ವಿಡಿಯೋದಾಗ ನಾ ಏನು ಮಾಹಿತಿ ನಿಮ್ಮೆಲ್ಲ ಜೊತೆಗೆ ಶೇರ್ ಮಾಡಿದ್ದೀನಿ ಎಲ್ಲ ನಿಮ್ಗೆ ಬಹಳ ಒಳ್ಳೆ ರೀತಿಯಿಂದ ಅರ್ಥ ಆಗಿರಬೇಕು. ಇದೇ ರೀತಿ ಮುಂದೆ ಹೊಸ ವಿಡಿಯೋಸ್ ನೋಡ್ಬೇಕಂದ್ರೆ, ಮೆಡಿಸಿನ್ ರಿವ್ಯೂಸ್ ನೋಡ್ಬೇಕಂದ್ರೆ ಚಾನಲ್ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತೆಳಗಡೆ ಸಬ್ಸ್ಕ್ರೈಬ್ ಬಟನ್ ಕಾಣ್ತಾ ಇದೆ ನೋಡಿ, ಅದನ್ನ ಪ್ರೆಸ್ ಮಾಡಿರಿ. ಅದನ್ನ ಪ್ರೆಸ್ ಮಾಡಿದ್ರೆ ನಮ್ಮ ಮುಂದೆ ಹಾಕೋ ಎಲ್ಲ ವಿಡಿಯೋ ನಿಮ್ಗೆ ಬೇಗ ತಲುಪ್ತಾವೆ.
ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಬಟನ್ನ ಪ್ರೆಸ್ ಮಾಡಿ, ಮತ್ತು ಈ ವಿಡಿಯೋ ಆದಷ್ಟು ನಿಮ್ಮ ಸ್ನೇಹಿತರ ಜೊತೆಗೆ ಶೇರ್ ಮಾಡಿ. ಇಲ್ಲ ಯಾರಿಗಿದ್ರ ಅವಶ್ಯಕತೆ ಇರ್ತೈತೆ ಅವ್ರ ಜೊತೆ ನೀವು ಇದನ್ನು ಶೇರ್ ಮಾಡ್ಬೋದು. ವಿಡಿಯೋ ನೋಡಾದ್ಮೇಲೆ ಕೂಡ ನಿಮ್ಮ ಮನಸ್ಸಿನಾಗ ಏನಾರ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಾನು ಅದಕ್ಕೆ ಉತ್ತರ ಕೊಡಲಿಕ್ಕೆ ಪ್ರಯತ್ನ ಮಾಡ್ತೀನಿ. ನಾ ಪ್ರತಿ ವಿಡಿಯೋದಲ್ಲೂ ತಿಳಿಸ್ಕೊಟ್ಟಂಗೆ ಯಾವುದು ಮೆಡಿಸಿನ್ಸ್ ಡಾಕ್ಟರ್ ಕನ್ಸಲ್ಟೇಷನ್ ಎಲ್ಲರೂ ತೊಗೊಳಕ್ಕೆ ಹೋಗ್ಬಿಟ್ರಿ. ಮೆಡಿಸಿನ್ಸ್ ಯಾರು ಡಾಕ್ಟರ್ ಸೂಪರ್ವಿಷನ್ನಾಗ ತಗೋಬೇಕು. ಈ ವಿಡಿಯೋ ಇನ್ಫಾರ್ಮೇಷನ್ಗೋಸ್ಕರ ಮಾಡ್ತಾ ಇದ್ದೀನಿ. ಸಿಗೋಣ ತಮ್ಮೆಲ್ಲರಿಗೂ ಮತ್ತೊಂದು ವಿಡಿಯೋದಾಗ ಒಂದು ಹೊಸ ವಿಷಯ ಜೊತೆಗೆ. ಟಿಲ್ ದೆನ್ ಟೇಕ್ ಕೇರ್. ಧನ್ಯವಾದಗಳು.